ಸಲ ಅಳಿಸಿದ್ದಾರೆ, ಎಮೋಷನಲಿ ನಿಮ್ಮನ್ನ ಚಾಲೆಂಜಿಂಗ್ ಪಾತ್ರಗಳು ಮಾಡಿದ್ದಾರೆ. ಸಾಂಗ್ಲಿಯವನ ಇರ್ಬೋದು ಅಂತ ಅದ್ಭುತವಾದ ಸಿನಿಮಾಗಳು ಇವ್ರ ಅಕೌಂಟ್ ಅಲ್ಲಿ ಇದೆ. ಮೇಡಮ್ ಅಕೌಂಟ್ ಅಲ್ಲಿ ದುಡ್ಡು ಎಷ್ಟಿದೆಯೋ ಗೊತ್ತಿಲ್ಲ, ಅದಕ್ಕಿಂತ ಜಾಸ್ತಿ ಸಕ್ಸಸ್ ಇದೆ. ಸೊ ಇವರೆಲ್ಲ ನಮ್ಗೆ ಹೆಮ್ಮೆ. ಏನಾದ್ರೂ ನಾನು ಸಿನಿಮಾ ಭವ್ಯ ಮೇಡಮ್ ಜೊತೆ ಸಿನಿಮಾ ಮಾಡಿದೆ ಅಂದ್ರೆ, ಶೋಭರಾಜ್ ಸರ್ ಜೊತೆ ಸಿನಿಮಾ ಮಾಡಿದೆ ಅಂದ್ರೆ ಸುಳ್ಳು. ಇವರಿಬ್ಬರ ಜೊತೆ ಸಿನಿಮಾ ಕಲಿತಾ ಇದ್ದೀನಿ, ನನಗದು ಹೆಮ್ಮೆ. ಯಾವತ್ತೂ ಬಹಳ ಇನ್ಸ್ಪಿರೇಷನ್ ಆಗಿರ್ತಾರೆ ನನಗೆ. ಥ್ಯಾಂಕ್ ಯು ಭವ್ಯ ಮ್ಯಾಮ್, ನೀವು ನಮ್ಮ ಜೊತೆ ಈ ಸಿನಿಮಾದಲ್ಲಿ ನಿಮ್ಮನ್ನು ನಗಿಸ್ತಾರೆ. ಒಂದ್ ಒಳ್ಳೆ ಲೇಡಿ. ಅಂಡ್ ಇನ್ನೊಂದು ವಿಷಯ ದಯವಿಟ್ಟು ಹೇಳ್ತೀನಿ, ಈ ಸಿನಿಮಾದಲ್ಲಿ ಹೆಸರು ಕಮಲಾ ಅಂತ ಪಾತ್ರದ ಹೆಸರು. ಕಮಲಾ ಅಂದ್ಬಿಟ್ಟು ಕಾಂಗ್ರೆಸ್ ಅವ್ರ ಸಿನಿಮಾ ನೋಡದೆ ಹೋಗ್ಬೇಡಿಪ್ಪ, ಬಿಜೆಪಿ ಸಿಂಬಲ್ ಅನ್ಕೊಂಡು ಕಾಂಗ್ರೆಸ್ ಅವರು JDS ಅವ್ರು ನೋಡದೆ ಹೋಗ್ಬೇಡ್ರಪ್ಪ. ದಯವಿಟ್ಟು ಹೆಸರು ಕಮಲಾ ಅಷ್ಟೇ. ಕಮಲನ್ನ ಕಾಂಗ್ರೆಸ್ನವರು ನೋಡಿ, ಬಿಜೆಪಿ ಅವರು ನೋಡಿ, JDS ಅವ್ರು ನೋಡಿ, ಎಲೆಕ್ಷನ್ ನಿಂತ್ಕೊಳ್ಳದೆ ಇದ್ದವ್ರು ನೋಡಿ, ಎಲೆಕ್ಷನ್ ನಿಂತು ಸೋತಿರೋರು ನೋಡಿ. ಕರೆಕ್ಟ್ ಅಲ್ಲ ಮೇಡಮ್? ಹೌದಲ್ವಾ? ಎಷ್ಟು ಮಜಾ ಕೊಡ್ತಾರಲ್ಲ ನಮ್ಮ ಬೋರೇ ಆಗಲ್ಲ. ಸೊ ಸೊ ಇನ್ನು ಶೋಭರಾಜ್ ಸರ್ ಇವತ್ತು ಸರ್ ಅವ್ರಿಗೆ ಇಷ್ಟೋ ತನಕ ಇಲ್ಲಿ ಬರೋದಕ್ಕೆ ಲೇಟ್ ಆಗಿದ್ದಕ್ಕೆ ಯಾಕೆಂದ್ರೆ ಶೋಭರಾಜ್ ಸರ್ರೇ ಕಾರಣ. ಅಲ್ಲಿ ಯಾಕಂದ್ರೆ ಅವ್ರ ಮಾತು ಹೇಳಿದ್ರು, ಲಾಸ್ಟ್ ಪ್ರಥಮ ನಾನು ಡೈರೆಕ್ಷನ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ನಿನ್ನ ಯಾಕಂದ್ರೆ ಮಾತು ಇಲ್ದಾರೆ ಪಾತ್ರ ಅದ್ರ ಬಗ್ಗೆ ಅಪ್ಡೇಟ್ ಕೇಳ್ತಾರೆ. ಏನು ಯೋಚನೆ ಮಾಡಲಿ, ಅವ್ರು ಒಪ್ಸಿ ಡೈರೆಕ್ಷನ್ ಬೇಡ, ನೀವು ಸ್ಟಾರ್, ನೀವು ಸುಮ್ಮನೆ ಸ್ಟಾರ್ ಆಗಿರಿ ಅಂತ ಒಪ್ಸಕ್ಕೆ ಅರ್ಥ ಬರೋದಕ್ಕೆ 2 ಅವರ್ ಲೇಟ್ ಆಯ್ತು. ನಿಮ್ಮನ್ನ ಇಷ್ಟೆಲ್ಲ ಕಾಯಿಸೋದಕ್ಕೆ ಸರ್ರೇ ಕಾರಣ. ಹೌದಲ್ಲ ಸರ್? ಗೊತ್ತು, ನೀವು 3 ಸಲ ಬಂದು ಹೇಳಿದೆ. ಸೊ ತುಂಬಾ ಖುಷಿ ಆಯ್ತು ಶೋಭರಾಜ್ ಸರ್ ಇದ್ದಾರೆ. ಕನ್ನಡಕ್ಕೆ ಬಹಳ ಪ್ರತಿಭಾವಂತ ನನ್ನ ಸ್ನೇಹಿತೆ ಆರ್ನ ಅವರು ಈ ಸಿನಿಮಾ ನಾಯಕಿಯಾಗಿ ಮಾಡ್ತಾ ಇದ್ದಾರೆ. ಅಂಡ್ ಪ್ರಕೃತಿ ಅನ್ನೋ ಪಾತ್ರ, ನಿಜವಾಗ್ಲೂ ಪ್ರಕೃತಿ ಹೇಗೆ ನಮ್ಗೆ ಸಮಾಜಕ್ಕೆ ಸ್ಪಂದಿಸುತ್ತೋ ಈ ಪಾತ್ರದ ಮೂಲಕ ಅವರು ನಮ್ಗೆ ನಿಜವಾಗ್ಲೂ ಇಷ್ಟ ಆಗ್ತಾರೆ. ಒಂದು ಒಳ್ಳೆ ಪಾತ್ರ. ನೀವೇನೇನ್ ಬಿಲ್ಡಪ್ ಕೊಡು ಅಂತ ಹೇಳಿದ್ರೆ ದೇವರನ್ನ ಎಲ್ಲ ಕೊಟ್ಟಿದ್ದೀನಿ, ಯಾವ್ದಾದ್ರು ಬಿಟ್ಟಿದ್ರು ಕಿವಿಲಿ ಹೇಳಿ, ಅದನ್ನೆಲ್ಲ ಬೇಕಾದ್ರೆ ವಾಪಸ್ ಹೇಳ್ತೀನಿ ನಾನು. ಅಂಡ್ ಕೌರವ್ ವೆಂಕಟೇಶು, ಸೊ ಈ ಸಿನಿಮಾ ಮೂಲಕ ಫೈಟ್ ಮಾಸ್ಟರ್ ಆಗಿದ್ದವರು ಡೈರೆಕ್ಟರ್ ಆಗಿದ್ದಾರೆ. ದೇವರಾಣಿಗೂ ತುಂಬಾ ಖುಷಿ, ಒಳ್ಳೆ ವ್ಯಕ್ತಿ. ಕೌರವ್ ವೆಂಕಟೇಶ್ ಹತ್ರ ಕಾಮಿಡಿ ಸಿನಿಮಾ ತೆಗ್ಸಕ್ಕಾಯ್ತ ಸರ್, ಇಲ್ಲಿಂದ ಎಗ್ರಿ ಸರ್, ಅಲ್ಲಿ ಮಾಡಿ ಸರ್ ಅಂತ ಮಾಡಿಸಿ ಇಲ್ಲೆಲ್ಲ ವೇಟ್ ಮಾಡೋರೆ. ಒಂದ್ ಕೈ ಎತ್ತಕ್ಕಾಯ್ತಿಲ್ಲ, ಒಂದ್ ಕಣ್ ರಾಜಸ್ಥಾನ, ಒಂದ್ ಕಣ್ ಪಾಕಿಸ್ತಾನಕ್ಕೆ ಹೋಯ್ತಾ ಇತ್ತು. ಇವ್ರು ಶೂಟಿಂಗ್ ಮುಗಿಸ್ಕೋರೆ ಹಿಂಗಿರುತ್ತೆ ಕಣ್ಣು. ಹಿಂಗ ನಿದ್ದೆ ಮಾಡಕ್ ಹೋಗ್ತೀನಿ, ಯಾಕೆಂದ್ರೆ ಅಷ್ಟು ನೋವಾಗಿರುತ್ತೆ. ತುಂಬಾ ನೊಂದ್ಕೊಂಡು ಬೆವರು ಸುರಿಸ್ಬಿಟ್ಟಿದೀನಿ. ಸೊ ಎಲ್ಲದರ ಸಮಾಗಮ ಒಂದು ಅದ್ಭುತವಾದ ಸಿನಿಮಾ ಆಗಿದೆ. ನಮ್ಮೂರಿನವರು, ನಮ್ಮೂರು ಪಕ್ಕದಲ್ಲಿ ಕಾಣಿಸಿದ್ರೆ ನಮ್ಮೂರಿನ ಮನೆ ಬಗ್ಗೆ ನೋಡಿ ಅವ್ರ ಮನೆ ಕಾಣ್ತದೆ. ಎಗರ್ಬಿಟ್ರೆ ಟುಪುಕ್ಕನ್ನು ಅವ್ರ ಮನೆಗೆ ಬಿದ್ಬಿಡ್ತೀನಿ. ನಮ್ಮ ಕೊಳ್ಳೇಗಾಲದವರಾದ ನಮ್ಮ ಮಿಮಿಕ್ರಿ ಗೋಪಣ್ಣ ಈ ಸಿನಿಮಾದ ಶಕ್ತಿ ಸಖತ್ ರನ್ಸಿದ್ದಾರೆ. ಕೋಟೆ ಪ್ರಭಾಕರ್ ಅವ್ರ ಬಗ್ಗೆ 2 ಮಾತು ಹೇಳ್ತೀನಿ ಸಿನಿಮಾದಲ್ಲಿ. ಈ ಸಿನಿಮಾ ಶುರುವಾದಾಗ ನಾನು ಫಸ್ಟ್ ಅಭಿನಂದಿಸೋದು ಅವ್ರನ್ನ. ಇವತ್ತು ಸ್ಪೆಷಲಿ ಒನ್ ಆಫ್ ದ ರೀಸನ್ ಈ ಕಾರ್ಯಕ್ರಮಕ್ಕೆ ಕೋಟೆ ಪ್ರಭಾಕರ್ ಅವರು ಒಬ್ಬ ಅದ್ಭುತವಾಗಿ ವಿಲನ್ ಆಗಿ ನೋಡಿದಿರ. ಅಣ್ಣ ನೀನ್ ಕೋಟೆ ಪ್ರಭಾಕರ್ ಅಲ್ಲ, ಕೋಟಿ ಪ್ರಭಾಕರ್. ನನ್ನ ಕೋಟಿ ಗಟ್ಟಲೆ ಮಾಡ್ಬಿಟ್ಟವ್ರೆ ಅಂತ ಜನ ಮಾತಾಡ್ತಾರೆ, ನಂಗೆ ಗೊತ್ತಿಲ್ಲಕ್ಕಪ್ಪ. ಓಕೆ, ಸತ್ಯ ನೋಡಿ ಮೇಡಮ್ ಫೋನ್ ಮಾಡ್ತು, ಸತ್ಯ ನೋಡಿ, ಸತ್ಯ ಅಂತಾನೆ ಫೋನ್ ಮಾಡೋದು ಈಗ ಅವ್ರಿಗೆ. ಸತ್ಯ ಕಾಲಿಂಗ್ ಅಂತ ಗೊತ್ತಾಯ್ತು. ಸೊ ಖುಷಿ ಏನಂತ ಹೇಳಿದ್ರೆ, ರಿಯಾಲಿಟಿ ಶೋ ಫಸ್ಟ್ ಟೈಮ್ ಅವ್ರು ಅಟೆಂಡ್ ಮಾಡಿದ್ದು, ಈಗ ರಿಯಾಲಿಟಿ ಶೋ ವಿನ್ನರ್ ಆಗಿ ಬಂದ್ರು. ಸೊ ಜೋಡಿ, ಸೊ ನಿಜವಾದವರು ಅವರಿಬ್ರು ಒಳ್ಳೆ ಜೋಡಿ. ಕೋಟೆಯವರೇ ನಮ್ಮ ಸಿನಿಮಾದಲ್ಲಿ ಕೇಡಿ. ಸೊ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದ್ಭುತವಾದ ಒಂದು ಪಾತ್ರ, ಆಕ್ಷನ್, ಅವ್ರ ಜೊತೆ ಫೈಟ್ಸ್ ಇರ್ಬೋದು, ಎಲ್ಲವೂ ಚೆನ್ನಾಗಿದೆ. ಈ ಸಿನಿಮಾ ಶುರುವಾದಾಗ ಶೋ ಕಮಿಟ್ ಆದ್ರು, ಮಾಡೋದೋ ಬೇಡ ಅನ್ನೋ ತರದಲ್ಲಿ ಇದ್ರು. ಯಾಕೆಂದ್ರೆ ಇವ್ರು ಸಿನಿಮಾದಲ್ಲಿ ಸಖತ್ ಬಿಸಿ. ನಾನು ಕೋಟೆಯವ್ರಿಗೆ ಫೋನ್ ಮಾಡಿದಾಗೆಲ್ಲ, ಪ್ರಥಮ್ ಇಲ್ಲಿ ಹೋಗ್ತಾ ಇದ್ದೆ, ನಮ್ಮ ಮಂಗಳೂರು ಶೂಟ್ ಹೋಗ್ತಾನೆ, 3 ದಿನ ಬಿಟ್ಬಿಡಮ್ಮ, ನಿನ್ ಫೋನ್ ಮಾಡಬೇಡ, 3 ದಿನ ಆದ್ಮೇಲೆ ನಾನೇ ಮಾಡ್ತೀನಿ. ಪ್ರತಿದಿನ ಶೂಟ್ ಅಲ್ಲಿ ಇದ್ದವರು ಇವತ್ತು ಒಂದು ಶೋಗೆ ಅಂತ ರಿಯಾಲಿಟಿ ಶೋ ಕಮಿಟ್ ಆದ್ರು. ಆ ಶೋ ಮುಗಿದಲ್ಲಿ ಒಂದು ಶೋ ಗೆದ್ದು ಒಂದು ಫಸ್ಟ್ ಟೈಮ್ ಸ್ಮಾಲ್ ಸ್ಕ್ರೀನ್ ಹೋಗಿ ಗೆದ್ಕೊಂಡ್ ಬಂದಿದ್ದಾರೆ. ನನಗೆ ಬಹಳ ಖುಷಿ. ಅವ್ರನ್ನ ಮತ್ತೆ ಮಾಲ್ತಿ ಮೇಡಮ್ ನಿಜವಾಗ್ಲೂ ಹೆಮ್ಮೆ. ಸೊ ಅವರೆಲ್ಲದರ ಸಮಾಗಮ ಒಂದೊಳ್ಳೆ ಸಿನಿಮಾ ನೋಡ್ಕೋಕೇನ್ ಒಂದು ಕಷ್ಟಕರವಾದ ಅಷ್ಟೇ ಇಷ್ಟಕರವಾದ ಜರ್ನಿ ಮುಗಿಸಿದೀನಿ. ನಿಮ್ಮೆಲ್ಲರ ಆಶೀರ್ವಾದ ಅಲ್ಲಿ ಎಲ್ಲಾ ಹಂತದಲ್ಲಿ ಜೊತೆಲಿದ್ರಿ. ನಾನು ಹೇಳಿದ್ಮೇಲೆ ಎಲ್ಲ ಹೆಣ್ಮಕ್ಳಿಗೆ ಮಿಸ್ ಮಾಡಿದೆ, ಜೂಮ್ ಹಾಕಿ ಇವ್ರನ್ನ ತೋರಿಸಿ, ಜೂಮ್ ಹಾಕಿ. ಯಾಕಂದ್ರೆ ಎಂಟಿ ಅಂದ್ರೆ ಹೆಂಗಿರ್ಬೇಕು ಅಂದ್ರೆ ನೋಡಿ, ಹೃದಯ ಹಿಡಿತಲ್ಲಿ ಹೆಂಗೆ ಅವ್ರ ಗಂಡನ ಇನ್ನೊಂದು ಮದುವೆ ಮಾಡಿಸ್ತಾರ ಅಂದ್ರೆ ನಿಂತ್ಕೊಂಡು ಅವ್ರು ಯಾವತ್ತೂ ಡೌಟ್ ಪಡಲ್ಲ. ಅಂಬರೀಷ್ ಏನ್ ಇಂಟೆನ್ಷನ್? ನನ್ಗೆ ಯಾವ ಇಂಟೆನ್ಷನ್ ಇಲ್ಲ, ಜನಕ್ಕೆ ಈ ತರ ಇರ್ಲಿ, ಎಂಟಿ ಸಾಫ್ಟ್ ಆಗಿರ್ಲಿ ಅಂತ ನಾನು ತೋರಿಸಿದ್ದು. ಸೊ ತುಂಬಾ ಖುಷಿ ಆಯ್ತು. ಅಂಡ್ ಮೇಡಮ್ ಮಾತಾಡ್ತಾರೆ. ನಾನ್ ಮಾತಾಡೋದಿಲ್ಲ, ಎಲ್ಲ ಅವರ ಮಾತು